ಸಂಘಟನೆ ಬಗ್ಗೆ ಹೇಳಿದ್ರು. ನಾವು ಆಲ್ರೆಡಿ ಲಾಸ್ಟ್ 18ನಲ್ಲಿ ನಾವು ಸೋತ ಮೇಲೆ ಇಲ್ಲಿವರೆಗೆ CM ಹತ್ರ, ACCಗೆ, DCM ಹತ್ರ, ಅಧ್ಯಕ್ಷರ ಹತ್ರ ನಮ್ಮಲ್ಲಿ ಚರ್ಚೆ ಆಗುವಂಥ ವಿಚಾರಕ್ಕೆ ಇಲ್ಲ. ನಾವು ಇರ್ತಕ್ಕಂಥ 7 ಕ್ಷೇತ್ರದಲ್ಲೂ ವರ್ಕರಿಂದ ಹಿಡಿದು ಲೀಡ್ರ್ವರೆಗೂ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಕೋಆಪರೇಟಿವ್ ಎಲೆಕ್ಷನಲ್ಲಿ ಎಲ್ಲ 100% ತಗೊಂಡು ಎಕ್ಸೆಪ್ಟ್ MP ಎಲೆಕ್ಷನ್. ಹಿಂದೆ 2 MLC ಎಲೆಕ್ಷನ್ ಗೆದ್ದಿದ್ದೀವಿ, 6 ಎಲೆಕ್ಷನ್ MLA ಗೆದ್ದಿದ್ದೀವಿ. ಈಗ ಕೋಆಪರೇಟಿವ್ ಮನ್ಮೂಲ್ ನಾವೇ ತಗೊಂಡಿದ್ದೀವಿ. DC ಬ್ಯಾಂಕ್ ನಾವೇ ತಗೊಂಡಿದ್ದೀವಿ. ಆಲ್ ಸೊಸೈಟೀಸ್, PLD ಬ್ಯಾಂಕ್ಸ್ ಎಲ್ಲ ಚುನಾವಣೆ ನಾವೇ ಗೆದ್ದಿದ್ದೀವಿ ಎಕ್ಸೆಪ್ಟ್ MP ಎಲೆಕ್ಷನ್ ಒಂದು ಬಿಟ್ಟು. ಬಿಕಾಸ್ ಆಫ್ 2 ಪಾರ್ಟಿ ಒಂದಾಯಿತು, 3 ಲಕ್ಷ BJP ವೋಟು ಅವ್ರಿಗೆ ಕನ್ವರ್ಟ್ ಆಯಿತು. ಅವ್ರು ಈಸಿಲಿ ಇದಾದರು. ಜೊತೆಗೆ ದೊಡ್ಡ ಬಿಗ್ ಲೀಡ್ರ್ ಬೇರೆ, ಮಾಜಿ CM. ಹಾಗಾಗಿ ಅದರ್ವೈಸ್ ನಮ್ಮ ಡಿಸ್ಟಿಕ್ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ, ಅಧ್ಯಕ್ಷರ ಹತ್ರ ಆಗಲಿ, ACCಗಾಗಲಿ ಇಲ್ಲಿವರೆಗೆ ಯಾವುದೇ ದೂರು ಹೋಗ್ದಂಗೆ ನಾವೆಲ್ಲ ಒಗ್ಗಟ್ಟಾಗಿ, ಆದರೆ ನಾನು ಒಬ್ಬನೇ ಅಂತೇನಿಲ್ಲ, ನರೇಂದ್ರ ಸ್ವಾಮಿ ಇರ್ಬೋದು, ಬಾಬಣ್ಣ ಇರ್ಬೋದು, ಉದಯ್ ಇರ್ಬೋದು, ರವಿ ಇರ್ಬೋದು, ಪಾಂಡುಪುರ ಮತ್ತು KR ಪೇಟೆ ಲೀಡರ್ಗಳಿರ್ಬೋದು, ಎಲ್ಲರೂ ಸಹ ಏನೇ ಇದ್ದರೂ ಡಿಸ್ಕಸ್ ಮಾಡ್ತೀವಿ. CM ಹತ್ರ ಅವಶ್ಯಕತೆ CM ಹತ್ರ ಹೋಗ್ತೀವಿ, ಅಥವಾ ಬೇರೆ ಮಂತ್ರಿ ಇದ್ದಿದ್ರೆ ಬೇರೆ ಮಂತ್ರಿತ್ವ ಮಾಡ್ತೀವಿ. ಹಾಗಾಗಿ ಕೋಆರ್ಡಿನೇಷನ್ ಇರೋದ್ರಿಂದ ಇವರಿಗೆ ಯಾವುದು ಕಂಪ್ಲೇಂಟ್ ಹೋಗಿಲ್ಲ, DCMಗೆ ಹೋಗಾಗಿಲ್ಲ, CMಗೆ ಹೋಗಿಲ್ಲ. ಹಾಗಾಗಿ ನಾವೆಲ್ಲ ನನಗೂ ಒಬ್ಬ ಶಾಸಕರು ಕೇಳಿದ್ದಾರೆ. ನಮ್ಮ ಗಣೇಶ್, ಕಂಪ್ಲಿ ಗಣೇಶ್ ಅವರಲ್ಲಿ ಒಂದು 100 ಎಕರೆ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಏನಾರ ಒಂದು ಮಾಡಬೇಕಲ್ಲಿ ಅಂತ ಒಂದು ಕಾಲೇಜು, ರಿಸರ್ಚ್ ಸೆಂಟ್ರು ಮಾಡಿ ಅಂತ ಕೇಳಿದರು. ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಹೇಳಿ ಅಂತ ಹೇಳಿ ನನಗೆ ಹೇಳಿದ್ರು. ಅದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ CM ದುಡ್ಡು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ. ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೂ 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಏನಾರ ಮಾಡಬೇಕು ಅವ್ರ ರಿಕ್ವೆಸ್ಟ್ಗೆ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಒಂದು ಸ್ವಲ್ಪ ಮಾಡಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾರ್ದು ಕಂಪ್ಲೇಂಟ್ ಇಲ್ಲ. ಉಸ್ತುವಾರಿಗಳು ಅಲ್ಲಿ ಬಂದು ಸಭೆ ನಡೆಸುವಂಥದ್ದು. ಯಾಕಂದ್ರೆ ಒಂದು ಸಮಸ್ಯೆ ಅಂದಾಗ ಶಾಸಕರ ಸಭೆ ಸಮಸ್ಯೆ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರು ಇರಬೇಕಾಗುತ್ತೆ, ಆ ನಿಟ್ಟಿನಲ್ಲಿ ಹಾಕಬೇಕು ಅನ್ನುವಂಥದ್ದು ನಿಮ್ಮ ಪಕ್ಷದವರು. ಪ್ರತಿಪಕ್ಷಗಳು ಆರೋಪ ಮಾಡ್ತಿರುವಂಥದ್ದು ಓಕೆ, ನಿಮ್ಮದೇ ಪಕ್ಷದವರು ಕೂಡ ಈ ಒಂದು ವಿಚಾರ. ಅದಕ್ಕೆ 2 ಕಾರಣ ಇದೆ. ಒಂದು 2 ಇಯರ್ಸ್ ಆಗಿದೆ. ಈಗ ನಮ್ಮ ಸರ್ಕಾರ ಬರಲಿಕ್ಕೆ ರಾಜ್ಯದ ಜನರ ಆಶೀರ್ವಾದ ಜೊತೆಗೆ, ರಾಜ್ಯದ ಕಾಂಗ್ರೆಸ್ ವರ್ಕರ್ಸು ಲೀಡರ್ಗಳು ಮಾಡಿರೋ ಎಫರ್ಟ್ ಜೊತೆಗೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮಂಥವ್ರು ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವೇನು ಮಾಡಿದ್ದೀವಿ ಅದಕ್ಕೆ ಮಿಗಿಲಾಗಿ ACC ತುಂಬ ಕಾನ್ಸಂಟ್ರೇಟ್ ಮಾಡಿತ್ತು. 5 ಗ್ಯಾರಂಟಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಲಹೆ ಕೊಟ್ಟದ್ದು ACC. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ವೇಣುಗೋಪಾಲು, ಸುರ್ಜೇವಾಲರು ಸಹ 1 ಇಯರ್ ಕಂಟಿನ್ಯೂಸ್ಲಿ ಕರ್ನಾಟಕದಲ್ಲಿ ಸ್ಟಿಕಾ ನೋಡಿ ಎಲ್ಲ ಥರದ ನಮಗೆ ಸಲಹೆ ಕೊಟ್ಟು ಈ ಸರ್ಕಾರ ಬರಲಿಕ್ಕೆ 138 ಜನ ಇವತ್ತು MLA ಆಗಲಿಕ್ಕೆ. 2 ಇಯರ್ಸ್ ಆದಮೇಲೆ ಗ್ಯಾರಂಟಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ವರ್ಕರ್ಸ್ MLAಗಳ ಜೊತೆ ಯಾವ ರೀತಿ ಮಂತ್ರಿಗಳು ಸರ್ಕಾರ ಆಗ್ತಾ ಇದೆ, ಎಲ್ರಿಗೂ ಹ್ಯಾಪಿನ ಅಥವಾ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ACC ಅವ್ರು ಕೇಳಿದ್ರೆ ಅದು ಅಪರಾಧ ಅಂತ ಹೇಳೋಕ್ಕಾಗತ್ತಾ? ಈಗ ನನ್ನ ಗಣೇಶ್ ಅಂತ ಕೇಳಿದ್ರು. ಅದು ನೀವು ನೋಡೋದನ್ನ ಏನಾರು ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಲಿಕ್ಕೆ ನಾನು ಇಲಾಖೆಯಿಂದ ಮಾಡಲಿಕ್ಕಾಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬೇಕಾಗುತ್ತೆ. CM ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅಂತ. ಈ ಥರ ಯಾವುದೋ ಒಂದು ನಿಮ್ಮ TV ನಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಅವರು ಬಂದಿರತಕ್ಕಂಥದ್ದು ಇನ್ನೂ ಕಾಂಗ್ರೆಸ್ ಪಕ್ಷನ ಸ್ಟ್ರೆಂಥನ್ ಮಾಡಬೇಕು, ಜನರಿಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಅನುಕೂಲ ಮಾಡಬೇಕು. ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಅದು ತಗೊಂಡು CMಗೂ ಸಹ ಅವರು, DCMಗೂ ಸಹ ಕರ್ನಾಟಕದ ಜನರಿಗೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿರೋದೇ ವಿನಃ ಅದು ಬಿಟ್ಟು ಯಾವುದೋ ರಾಜಕೀಯ ಚರ್ಚೆಗೆ ಅಂತ ನೀವು ಅನ್ಕೊಳ್ಳೋದು ಬೇಡ.